ಹೇ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್. ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಮ್ಮ ವೀಡಿಯೋಸ್ ನಿಮಗೆ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಷನ್ ಆಗಿ ಬರುತ್ತೆ ಫ್ರೆಂಡ್. ಬನ್ನಿ, ಈ ವಿಡಿಯೋದಲ್ಲಿ ನಾನು ನಿಮಗೆ ನೀವು ವಾಟ್ಸಪ್ ಮೆಸೇಜ್ನಲ್ಲಿ ಆಫ್ಲೈನಲ್ಲಿದ್ದರೆ ಆನ್ಲೈನಲ್ಲಿದ್ದರೆ ನಿಮ್ಮ ಫ್ರೆಂಡ್ಸ್ಗೆ ಅದು ಆಫ್ಲೈನ್ ಅಂತಲೇ ತೋರಿಸುತ್ತೆ. ನೀವು ಆನ್ಲೈನಲ್ಲಿದ್ದು ನಿಮ್ಮ ಫ್ರೆಂಡ್ಸ್ಗೆ ಆಫ್ಲೈನಲ್ಲಿದೆ ಅಂತ ತೋರಿಸೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್. ಮೊದಲಿಗೆ ವಾಟ್ಸಪ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ನೀವೇನಾದರೂ ಕನ್ನಡದಲ್ಲಿ ಆಪ್ಷನ್ಸ್ನ ಈ ಥರ ಇಟ್ಟಿದ್ರೆ ಆ್ಯಪ್ ಅಂತ ಇದೆಯಲ್ಲ, ಅಲ್ಲಿಗೆ ಹೋಗ್ಬಿಟ್ಟು ಇಂಗ್ಲೀಷ್ಗೆ ಕ್ಲಿಕ್ ಮಾಡಿ. ನೀವು ಅಲ್ಲಿ ಭಾಷೆನ ಬದಲಾಯಿಸ್ಕೋಬಹುದು ಫ್ರೆಂಡ್. ಈಗ ನಾನು ನಿಮಗೆ ಆಫ್ಲೈನ್ ಬಗ್ಗೆ ತಿಳಿಸ್ಕೊಡ್ತೀನಿ ನೋಡಿ. 3 ಡಾಟ್ ಲೈನ್ ಮೇಲೆ ಕ್ಲಿಕ್ ಮಾಡಿ, ಸೆಟ್ಟಿಂಗ್ಸ್ ಮೇಲೆ ಹೋಗಿ ಅಲ್ಲಿ ಪ್ರೈವೇಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಪ್ರೈವೇಟ್ ಮೇಲೆ ಕ್ಲಿಕ್ನ ಮಾಡ್ಕೊಂಡ ತಕ್ಷಣ ನಿಮಗೆ ಲಾಸ್ಟ್ ಸೀನ್ ಆ್ಯಂಡ್ ಆನ್ಲೈನ್ ಎವ್ರಿವಾನ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಈ ಥರ ಕಾಣಿಸುತ್ತೆ ನಿಮಗೆ ಇಂಟರ್ಫೇಸು. ನೀವು ಆನ್ಲೈನಲ್ಲಿದ್ರೂ ಆಫ್ಲೈನಲ್ಲಿ ಇದೆ ಆ ಥರ ಕಾಣಿಸ್ಬೇಕು ಅಂತಂದರೆ ನೀವು ನೋ ಬಡಿನ ಸೆಲೆಕ್ಟ್ ಮಾಡಿದ್ರೆ ನೀವು ಆಫ್ಲೈನಲ್ಲಿ ಇರೋ ಥರ ಕಾಣಿಸುತ್ತೆ ನಿಮ್ಮ ಫ್ರೆಂಡ್ಸ್ಗೆ. ಫ್ರೆಂಡ್, ಸೇಮ್ ಆಸ್ ಅ ಲಾಸ್ಟ್ ಸೀನ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್. ಎವ್ರಿವಾನ್ ಅಂತ ಕ್ಲಿಕ್ ಮಾಡಬಾರ್ದು. ಸೇಮ್ ಆ ಲಾಸ್ಟ್ ಸೀನ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಆನ್ಲೈನಲ್ಲಿದ್ದರೂ ನಿಮ್ಮ ಫ್ರೆಂಡ್ಸ್ಗೆ ಇದು ಆಫ್ಲೈನ್ ಅಂತ ಕಾಣಿಸುತ್ತೆ ಫ್ರೆಂಡ್. ಯಾರಿಗೂ ಗೊತ್ತಾಗಲ್ಲ ಈ ಸೆಟ್ಟಿಂಗ್ಸ್ನ ನೀವು ಆನ್ ಆ್ಯಂಡ್ ಆಫ್ ಮಾಡಿದ್ದೀರಾ ಅಂತ. ಓಕೆನಾ? ನೋಬಡಿ ಮತ್ತು ಸೇಮ್ ಆಸ್ ಅ ಲಾಸ್ಟ್ ಸೀನ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್. ಮತ್ತು ನಾನು ಬ್ಯಾಕಿಗೆ ಬರ್ತೀನಿ ನೋಡಿ. ಬ್ಯಾಕಿಗೆ ಬಂದು ಫ್ರೆಂಡ್, ನಿಮಗೆ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡ್ತೀರಾ, ಅದನ್ನು ಸೆಂಡ್ ಮಾಡ್ತೀರಾ, ತಪ್ಪಾಗಿ ಮೆಸೇಜ್ ಮಾಡಿಬಿಡ್ತೀರಾ. ಏನಾದರೂ ಹಾಯ್ ಗುಡ್ ಮಾರ್ನಿಂಗ್ ಅಂತ ಏನೇ ಇದ್ರೂ ಅದು ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರುತ್ತೆ. ಬಟ್ ಅದನ್ನು ನಿಮಗೆ ಮೆಸೇಜ್ನ ಡಿಲೀಟ್ ಮಾಡಲಿಕ್ಕೆ ಬರ್ತಾ ಇರಲ್ಲ. ಅಂಥವರು ನೋಡಿ ಫ್ರೆಂಡ್, ಆ ಮೆಸೇಜ್ನ ಕಳಿಸಿರ್ತಿರಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ, ಪ್ರೆಸ್ ಮಾಡಿ ಇಟ್ಕೊಳ್ಳಿ. 1 ನಿಮಿಷ ಅದ್ರ ಮೇಲೆ ಪ್ರೆಸ್ ಮಾಡಿ ಇಟ್ಕೊಂಡ ತಕ್ಷಣವೇ ನಿಮಗೆ ಅಲ್ಲಿ ಆಪ್ಷನ್ಸ್ ಬಂದುಬಿಡುತ್ತೆ ಡಿಲೀಟ್ ಫ್ರಮ್ ಮೆಸೇಜ್ ಅಂತ. ಡಿಲೀಟ್ ಫ್ರಮ್ ಎವ್ರಿವನ್ ಅಂತ ಅಂದರೆ ಎಲ್ರಿಗೂ, ನಿಮಗೂ ಕಾಣಿಸ್ಬಾರ್ದು ಅವ್ರಿಗೂ ಕಾಣಿಸ್ಬಾರ್ದು. ಡಿಲೀಟ್ ಮೀ ಅಂತ ಅಂದರೆ ನಿಮಗೆ ಮಾತ್ರ ಮೆಸೇಜ್ ಅದು ಡಿಲೀಟ್ ಆಗಿರುತ್ತೆ ಫ್ರೆಂಡ್. ಇದನ್ನು ಆಪ್ಷನ್ಸ್ನ ವಾಟ್ಸಪ್ಪಲ್ಲಿ ಇರುತ್ತೆ, ನಿಮಗೆ ಡಿಲೀಟ್ ಮಾಡಲಿಕ್ಕೆ ಗೊತ್ತಾಗ್ತಾ ಇರಲ್ಲ. ಅಂಥವರು ಈ ಥರ ಮೆಸೇಜ್ನ ಡಿಲೀಟ್ ಮಾಡ್ಕೋಬಹುದು ಫ್ರೆಂಡ್. ನೋಡಿ, ಮತ್ತೆ ನಾನು ಅವತ್ತು ವಿಡಿಯೋದಲ್ಲಿ ಫಾಂಟ್ಸ್ನ ಚೇಂಜ್ ಮಾಡಿ ನಿಮ್ಮ ಮೆಸೇಜ್ ಹೈಲೈಟಾಗಿ ಕಾಣೋ ರೀತಿ ನಾನು ಮೆಸೇಜನ್ನ ಹೇಗೆ ಕಳಿಸೋದು ನಿಮ್ಮ ಫ್ರೆಂಡ್ಸ್ಗೆ ಅಂತ ತಿಳ್ಕೊಳ್ಸಿದ್ದೆ. ಅದೇ ಥರ ಇವತ್ತೂ ಒಂದು 5 ಫಾಂಟ್ಸ್ ನಿಮ್ಮ ಮೆಸೇಜ್ ಹೈಲೈಟಾಗಿ ಕಾಣಿಸ್ಬೇಕು ಅಂತ ಅಂದರೆ ನೋಡಿ ಈ ಥರ ಮೆಸೇಜ್ನ ಕಳಿಸಿದ್ರೆ ಅದು ಹೈಲೈಟಾಗಿ ಕಾಣಿಸುತ್ತೆ ನೋಡಿ ಫ್ರೆಂಡ್. ವಿಡಿಯೋಗೂ ಈ ವಿಡಿಯೋಗೂ ಒಂದು 3-4 ಫಾಂಟ್ಸ್ನ ಬೇರೆ ಥರ ತಂದಿದ್ದೀನಿ ನೋಡಿ. ಲಾಸ್ಟ್ ತನಕ ಈ ವಿಡಿಯೋನ ನೋಡಿ, ನಿಮಗೆ ಗೊತ್ತಾಗುತ್ತೆ. ನಿಮಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿದೆ ಅಂತ ಅನಿಸಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹೇಗಿತ್ತು ಈ ವಿಡಿಯೋ ಅಂತ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್. ನಾನು ನಿಮಗೆ ಇದೇ ಥರ ವೀಡಿಯೋಸ್ನ ತುಂಬಾ ಅಪ್ಲೋಡ್ ಮಾಡಿ ಹಾಕ್ತಾ ಇರ್ತೀನಿ. ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಫ್ರೆಂಡ್ ನಾನು ಯಾವುದೇ ವೀಡಿಯೋನ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಮೂಲಕ ಮೊದಲಿಗೆ ಬಂದಿರುತ್ತೆ. ಅದು ನಿಮಗೆ ಮೆಸೇಜ್ ಮೂಲಕ, ನೋಟಿಫಿಕೇಷನ್ ಮೂಲಕ ನಾನು ಯಾವುದೇ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರು ನೀವು ಫಸ್ಟ್ ನೋಡಬಹುದು ಫ್ರೆಂಡ್. ಮತ್ತು ನಿಮಗೆ ಯಾವುದಾದ್ರೂ ಕನ್ಫ್ಯೂಸ್ ಅಥವಾ ವಾಟ್ಸಪ್ ಮತ್ತು ಮೆಸೇಜ್ ಮತ್ತು ಸೆಟ್ಟಿಂಗ್ಸು ಮತ್ತು ಯೂಟ್ಯೂಬ್ ಕ್ರಿಯೇಟ್ ಯಾವುದೇ ಇದ್ರೂ ನನಗೆ ಮೆಸೇಜ್ ಮಾಡಿ, ನಾನು ನಿಮಗೆ ಡೀಟೇಲಾಗಿ ವೀಡಿಯೋನ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್. ನಿಮ್ಗೆ ಯಾವುದೇ ಕನ್ಫ್ಯೂಸ್ ಇದ್ರೂ ವಾಟ್ಸಪ್ ಅಥವಾ ಇನ್ಸ್ಟಾಗ್ರಾಮ್ ಅಥವಾ ಯಾವುದೇ ಆ್ಯಪ್ ಯಾವುದ್ರ ಬಗ್ಗೆನೂ ಕನ್ಫ್ಯೂಸ್ ಇದ್ದು ಇದ್ರ ಬಗ್ಗೆ ತಿಳ್ಕೋಬೇಕು, ಈ ಸೆಟ್ಟಿಂಗ್ಸು ಗೊತ್ತಾಗ್ತಾ ಇಲ್ಲ ಅಕ್ಕ ಅಂತ ನನಗೆ ಒಂದು ಮೆಸೇಜ್ ಮಾಡಿ ಯೂಟ್ಯೂಬಲ್ಲಿ ನಾನು ನಿಮಗೆ ಎಲ್ಲನೂ ಡೀಟೇಲಾಗಿ ವೀಡಿಯೋಸ್ನ ಮಾಡಿ ಕನ್ನಡದಲ್ಲಿ ಕೊಡ್ತೀನಿ ಫ್ರೆಂಡ್. ನಿಮಗೆ ಇಂಗ್ಲೀಷ್ ಬರೋಲ್ಲ ಅನ್ನೋದ್ರೆ ಕನ್ನಡ ಸೆಟ್ಟಿಂಗ್ಸ್ನೇ ಆನ್ ಮಾಡಿಕೊಂಡು ನಾನು ಕನ್ನಡದಲ್ಲೇ ನಿಮಗೆ ಮಾಹಿತಿನ ಯೂಸ್ಫುಲ್ಲಾಗಿ, ಹೆಲ್ಪ್ಫುಲ್ಲಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್. ಕಮೆಂಟ್ ಮಾಡಿ ನೋಡಿ. ಫಾಂಟ್ಸ್ಗಳು 1, 2, 3 3 ಫಾಂಟ್ಸ್ಗಳನ್ನ ಕಳಿಸಿದ್ದೀನಿ. ಹೈಲೈಟಾಗಿ ಕಾಣಿಸುತ್ತೆ ಮತ್ತು ತುಂಬ ಚೆನ್ನಾಗೂ ಕಾಣಿಸುತ್ತೆ. ಈ ಥರ ಮೆಸೇಜನ್ನ ನೀವು ನಿಮ್ಮ ಫ್ರೆಂಡ್ಸ್ಗೆ ಕಳಿಸಿದ್ರೆ, ಇದೇನಿದು ಈ ಥರ ಮೆಸೇಜ್ ಕಳಿಸ್ತಿದ್ದಾರಲ್ಲ, ವಾವ್ ತುಂಬ ಕ್ಯೂಟಾಗಿದೆ, ಮುದ್ದಾಗಿದೆ ಅಂದ್ಬಿಟ್ಟು ನಿಮ್ಮನ್ನು ಕಮೆಂಟ್ ಮಾಡಿ ಬೇಕಿದ್ರೆ ಅವರು ಕೇಳ್ತಾರೆ. ಈ ಥರ ಯಾರ್ಯಾರಿಗೆ ಇನ್ನೂ ಗೊತ್ತಿಲ್ವೋ ಈಗಲೇ ವಾಟ್ಸಪ್ಪಲ್ಲಿ ಈ ಟ್ರಿಕ್ನ ಉಪಯೋಗಿಸಿ ಫ್ರೆಂಡ್ಸ್ಗೆ ಮೆಸೇಜ್ ಮಾಡಿ. ಅವ್ರಿಗೂ ತುಂಬ ಖುಷಿಯಾಗುತ್ತೆ ಫ್ರೆಂಡ್ ಅಲ್ವಾ. 1, 2, 3, 4, 5 ಮೆಸೇಜ್ ನೋಡಿ ಫ್ರೆಂಡ್ ಬದಲಾಗಿದೆ. ಒಂದೇ ಥರ ಇಲ್ಲ ಮತ್ತು ಸ್ಟೈಲಿಶ್ ಆಗಿದೆ ಫ್ರೆಂಡ್. ಈ ಥರ ನೀವು ವಿಡಿಯೋನ ಫುಲ್ ವಾಚ್ ಮಾಡಿ ಫ್ರೆಂಡ್. ನಮಗೂ ತುಂಬ ಒಳ್ಳೆಯದಾಗುತ್ತೆ. ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್.